ಹಾಸನದ ಬೇಲೂರಿನಲ್ಲಿ ಕಾಡಾನೆ ಸೆರೆಗೆ ಹರಸಾಹಸ ಪಡಲಾಗ್ತಾ ಇದೆ. ಎರಡನೇ ದಿನ ಕೂಡ ವಿಕ್ರಾಂತ್ ಆನೆಯನ್ನ ಹಿಡಿಯುವಲ್ಲಿ ವಿಫಲ ಆಗಲಾಗಿದೆ. ಭೀಮ ಎಂಬ ಕಾಡಾನೆಯಿಂದ ಅರಣ್ಯ ಇಲಾಖೆಗೆ ತಲೆನೋವಾಗ್ಬಿಟ್ಟಿದೆ. ಈಗ ಸದ್ಯಕ್ಕೆ 2 ಬಾರಿ ವಿಕ್ರಾಂತನ ಸೆರೆ ಹಿಡಿಯೋದಕ್ಕೆ ಮುಂದಾದಾಗ ಭೀಮ ಅಡ್ಡಿ ಮಾಡಿಬಿಟ್ಟಿದ್ದಾನೆ. ಕಾಡಾನೆ ಭೀಮನ ನೋಡಿ ಸಾಕಾನೆಗಳು ಅರಣ್ಯದಿಂದ ವಾಪಸ್ ಬಂದ್ಬಿಟ್ಟಿದ್ದಾವೆ. ವಿಕ್ರಾಂತ್ ಸೆರೆ ಹಿಡಿಯೋಕೆ 3ನೇ ದಿನವಾದ್ರೂ ಕೂಡ ಸಕ್ಸಸ್ ಆಗುತ್ತಾ ಅನ್ನೋ ಪ್ರಶ್ನೆ. ಬೇಲೂರಿನ ಕಾನಹಳ್ಳಿ ಅರಣ್ಯ ಪ್ರದೇಶದಿಂದ ಕಾರ್ಯಾಚರಣೆಯನ್ನು ಇದೀಗ ಆರಂಭ ಮಾಡಲಾಗಿದೆ. ಇವತ್ತಾದ್ರೂ ಈ ಕಾರ್ಯಾಚರಣೆ ಸಕ್ಸಸ್ ಆಗುತ್ತಾ ಅನ್ನೋದು ಪ್ರಶ್ನೆ. ಯಾಕಂದ್ರೆ ಕಾಡಾನೆ ಸೆರೆ ಹಿಡಿಬೇಕು ಅನ್ನುವಂಥ ಒತ್ತಡ ಹೆಚ್ಚಾದಂಥ ಹಿನ್ನೆಲೆಯಲ್ಲಿ ಈ ಒಂದು ಆಪರೇಷನ್ ಮಾಡ್ತಾ ಇರೋದು. ಆದರೆ 2ನೇ ದಿನ ಕೂಡ ವಿಕ್ರಾಂತ್ ಆನೆ ಹಿಡಿಯುವಲ್ಲಿ ವಿಫಲ ಆಗಲಾಗ್ತಿದೆ. ಯಾಕೆ ಅಂತಂದರೆ ಈ ಭೀಮ ಎಂಬ ಕಾಡಾನೆಯಿಂದ ಇದೀಗ ತಲೆನೋವು ಶುರು ಆಗಿದೆ ಅರಣ್ಯ ಇಲಾಖೆಗೆ. ಇನ್ನೇನು ವಿಕ್ರಾಂತನ್ನ ಸೆರೆ ಹಿಡಿಬೇಕು ಅನ್ನೋಷ್ಟೊತ್ತಿಗೆ ಭೀಮ ಅಡ್ಡಿ ಬಂದ್ಬಿಡ್ತಾನೆ. ಆಗ ಈ ಸಾಕಾನೆಗಳೆಲ್ಲ ವಾಪಸ್ ಬಂದ್ಬಿಡ್ತಾ ಇದೆ. ಹಾಗಾಗಿ ಹೇಗಾದರೂ ಮಾಡಿ ಕಾರ್ಯಾಚರಣೆಯನ್ನು ಯಶಸ್ವಿ ಮಾಡಲೇಬೇಕು ಅಂತ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಇವತ್ತಾದರೂ ಸಕ್ಸಸ್ ಆಗುತ್ತಾ ಅನ್ನೋದೊಂದು ಪ್ರಶ್ನೆ ಇದೆ, ಕುತೂಹಲ ಇದೆ. ನೋಡಬೇಕೇನಾಗತ್ತೆ ಅಂತ ಸಾಕಷ್ಟು ಪ್ರಯತ್ನ ಪಡಲಾಗ್ತಾ ಇದೆ. ಜೀವ ಕೈಯಲ್ಲಿ ಹಿಡಿದು ಈ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ಇವತ್ತಾದರೂ ಕಾರ್ಯಾಚರಣೆ ಸಕ್ಸಸ್ ಆಗುತ್ತಾ ಅನ್ನೋ ಪ್ರಶ್ನೆ, ಏನೆಲ್ಲ ಅಡೆತಡೆಗಳಿಗೆ ಎದುರಾಗ್ತಾ ಇದೆ ಅಂತ? ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಕಾನಹಳ್ಳಿ ಗ್ರಾಮದಿಂದ ಈಗಾಗಲೇ ಆನೆ ಕಾರ್ಯಾಚರಣೆ ಇವತ್ತು ಕೂಡ 3ನೇ ದಿನ ಆನೆ ಕಾರ್ಯಾಚರಣೆ ಆರಂಭ ಮಾಡ್ತಾರೆ. ಆದ್ರೆ ಕಳೆದ 2 ದಿನಗಳಿಂದಲೂ ಕಾಡಾನೆ ಕಾರ್ಯಾಚರಣೆ ಮಾಡುವಂತಹ ಸಂದರ್ಭದಲ್ಲಿ ಅರಣ್ಯ ಇಲಾಖೆಯವರಿಗೆ ತಲೆನೋವಾಗಿರ್ತಕ್ಕಂಥದ್ದು ಏನು ಅಂತ ಅಂದ್ರೆ, ಭೀಮಾ ಎಂಬುವ ಕಾಡಾನೆ ಏನಿದೆ ಅದು ಅಡ್ಡ ಬರ್ತಾ ಇರುವಂತದ್ದು. ಅಂದ್ರೆ ಅದು ಭೀಮಾ ಎಂಬುವ ಕಾಡಾನೆ ಸಾಕಷ್ಟು ಸ್ಥಳೀಯ ಮಟ್ಟದಲ್ಲಿ ಯಾರಿಗೂ ಕೂಡ ತೊಂದರೆ ಕೊಡದೇ ಇರುವಂತಹ ಆನೆ. ಹಾಗಾಗಿ ಎಲ್ಲಿ ಈ ಸಾಕಾನೆಗಳು ಹೋಗ್ತವೆ, ವಿಕ್ರಾಂತನ ಟಾರ್ಗೆಟ್ ಮಾಡಿ ಸಾಕಾನೆಗಳು ವಿಕ್ರಾಂತನ ಹಿಡಿಯಲಿಕ್ಕೆ ಹೋದ್ರೆ ಭೀಮಾ ಎಂಬುವ ಕಾಡಾನೆ 2 ಬಾರಿ ಅಡ್ಡ ಬಂದಿರುವಂತದ್ದು. ಹಂಗಾಗಿ ಭೀಮಾ ದೈತ್ಯಾಕಾರದ ಆನೆ, ಭೀಮಾ ಕಾಡಾನೆಯನ್ನು ನೋಡಿದ್ರೆ ಈ ಸಾಕಾನೆಗಳು ಏನಿರ್ತವೆ ಸಾಕಾನೆಗಳು ಕೂಡ ಅದರ ಹತ್ತಿರಕ್ಕೆ ಹೋಗ್ತಾ ಇಲ್ಲ. ಅದು ಅರಣ್ಯ ಇಲಾಖೆಗೆ ಸಾಕಷ್ಟು ತಲೆನೋವಾಗಿರ್ತಕ್ಕಂಥದ್ದು. ಆದ್ರೆ ಇವತ್ತು ಆಪರೇಷನ್ ಮಾಡ್ತೀವಿ ಅನ್ನುವ ಹಠಕ್ಕೆ ಬಿದ್ದಿರುವಂತದ್ದು ಅರಣ್ಯಾಧಿಕಾರಿಗಳು. ಇವತ್ತು ಮತ್ತೆ ಅದೇ ಲಕ್ಷ್ಮೀಪುರ ಮತ್ತೆ ಕಾನಹಳ್ಳಿ ಗ್ರಾಮದಲ್ಲಿ ಮತ್ತೆ ಸುಮಾರು 11 ಗಂಟೆಗೆ 3ನೇ ದಿನದ ಕಾರ್ಯಾಚರಣೆ ಕೂಡ ಆರಂಭವಾಗುತ್ತೆ. ನೀತಿ. ಓಕೆ, ಥ್ಯಾಂಕ್ ಯು ಪ್ರಕಾಶ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.